ಇದ್ದಿದ್ದು ಇದ್ದ ಹಾಗೆ. ಕಳೆದ ವರ್ಷ ನಡೆದ ಗಣೇಶ ಗಲಾಟೆಯ ಹಿಂದೂ ಮುಸ್ಲಿಂ ಕೋಮು ಗಲಭೆಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್.ಜೆ. ರಾಜೇಶ್ ಮತ್ತು ಮಗ ಮೂಲಪುರುಷ ಇವರೇ ಈ ಗಲಾಟೆಗೆ ಪಿತಾಮಹರು ಎಂದು ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಚೆನ್ನಪ್ಪರವರು ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡಿದರು. ಮಾಜಿ ಶಾಸಕ ಸುರೇಶ್ ಗೌಡರವರ ವಿರುದ್ಧ ನೀವು ಆಡುತ್ತಿರುವ ಮಾತುಗಳು ನಿಮ್ಮ ಸಂಸ್ಕೃತಿಯನ್ನು ತೋರುತ್ತದೆ. ಕಾಂಗ್ರೆಸ್ ಅಧ್ಯಕ್ಷರೇ ತಿಳಿದುಕೊಳ್ಳಿ, ರಾಜಕೀಯ ಪಕ್ಷಗಳಲ್ಲಿ ಕೆಸರೆಡಚಾಟ ಇದ್ದೇ ಇರುತ್ತದೆ. ಆದರೆ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಲ್ಲಿದ್ದು ಇಲ್ಲಸಲ್ಲದ ಆರೋಪ ಮಾಡಿಕೊಂಡು ಏಕವಚನ ಪದಪ್ರಯೋಗ ಮಾಡುವುದು ಅಕ್ಷಮ್ಯ ಅಪರಾಧ. ಮೊದಲು ರೈತರ ಕೆಲಸಗಳಿಗೆ ಲಂಚ ಮುಕ್ತ ಮಾಡಿ, ತಾಲೂಕಿನ ಸಮಸ್ಯೆಗಳನ್ನು ಬಗೆಹರಿಸಿ. ಸರ್ಕಾರಿ ಕಚೇರಿಗಳು ಲಂಚಾವತಾರದ ತಾಂಡವವಾಡುತ್ತಿದೆ. ನಮ್ಮ ಪಕ್ಷದಲ್ಲಿ ನಿಮಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಏಕವಚನ ಪದಪ್ರಯೋಗ ಮಾಡಿ ಮಾತನಾಡುವ ತುಂಬ ಜನ ಇದ್ದಾರೆ. ನಾವು ಈ ಕೀಳು ಮಟ್ಟಕ್ಕೆ ಇಳಿಯುವುದಿಲ್ಲ. ಉತ್ತಮ ಸಂಸ್ಕಾರ ಕಲಿತುಕೊಳ್ಳಿ ಎಂದು ತಿಳಿಸಿದರು. ನಾವು ಹೋಗಿಲ್ಲ. ಗಣೇಶನ್ ರಾಜಕಾರಣ ಮಾಡೋಕ್ಕೆ, ಗಲಾಟೆ ಮಾಡೋಕ್ಕೆ ಈ ರಾಜೇಶ ಬ್ಲಾಕ್ ಕಾಂಗ್ರೆಸ್ ಅಪ್ಪ ಮಗನೇ ಅದಕ್ಕೆ ಎಲ್ಲ ಪಿತಾಮಹರು. ಅವತ್ತಿನ ಈ ಕಾನೂನು ಸುವ್ಯವಸ್ಥೆನೋ ಅದನ್ನು ದುರ್ಬಳಕೆ ಮಾಡ್ಕೊಂಡವ್ರು ಇವರೇ ಅಪ್ಪ ಮಗ. ಮಾಡ್ಕೊಂಡು ಎಲ್ಲ ಗಲಭೆ ಎಬ್ಬಿಸಿ ಈಗ ಹುಡುಕಿ ಗಲಾಟೆ ಆಗೋಯ್ತು, ಅನಿವಾರ್ಯ ಆಯಿತು. ಆದಮೇಲೆ ಏನು ಮಾಡಬೇಕು? ಎಲ್ಲಾನು ಕಾನೂನು ಚೌಕಟ್ಟಿನಲ್ಲಿ ಏನಿದೆ ಅದಕ್ಕೆ ಕ್ರಮ ತಗೋಬೇಕಲ್ವಾ? ಕೂತ್ಕೊಂಡು JDS ಕಾರ್ಯಕರ್ತರು ಲೀಡ್ರು ಯಾರವ್ರೆ ಅವ್ರಿಗೆ ಕೇಸ್ ಹಾಕ್ಸೋದ? FIR 5 ಕೇಸು, 6 ಕೇಸು, 8 ಕೇಸು ಆಯಿತು. ಇವರು ಅಪ್ಪ ಮಗ ಇಬ್ಬರು ಇದ್ರಲ್ಲ, ಇವ್ರದ್ದು ಹಾಕಿಲ್ಲ? ಎಲ್ಲ ಪಿತಾಮಹ ಇವರೇ, ಈ ಮನುಷ್ಯನೇ ಮಾಡಿ ತಿರುಗು ಇನ್ಯಾರ ಮೇಲೆ ಇನ್ನೇನೋ ಹೇಳೋದು. ನಾವು ಉತ್ತರ ಕೊಡ್ತೀವಿ. ಅದನ್ನು ಬಿಟ್ಟು ಇದನ್ನು ಈ ಕೀಳು ಮಟ್ಟದ್ದು ಭಾಷೆಗಳು ಬಳಸಿ ಮಾತಾಡೋದು ಇದು ಮುಂದಿನ ದಿನದಲ್ಲಿ ನಾವು ಅದೇ ರೀತಿಯಲ್ಲಿ ಉತ್ತರನ ಕೊಡಬೇಕಾಗ್ತದೆ. ಇನ್ನು ಕುಮಾರಣ್ಣ ನಿಖಿಲ್ ಅವರು ಮುಂದೆ ಕೈ ಕಟ್ಕೊಂಡಿರ್ತಾರೆ ಅಂತ ಅದನ್ನು ಕೇವಲವಾಗಿ ಪದ ಬಳಕೆಯಲ್ಲಿ ಮಿತಿ ಮೀರಿ ಮಾತಾಡಿದ್ದಾರೆ. ಸರಿ ಆಯಿತು, ಅದನ್ನು ಮಾತಾಡೋದಕ್ಕೆ ನಮಗೆ ಜಿಲ್ಲಾ ಲೀಡರ್ಗಳಿದ್ದಾರೆ, ರಾಜ್ಯ ವಕ್ತಾರರುಗಳಿದ್ದಾರೆ, ಅದು ಮಾತಾಡ್ತಾರೆ. ಆದರೂ ನಾವೊಂದು ವಿಚಾರನ ಮಧ್ಯ ಹೇಳ್ತಾ ಇದ್ದೀನಿ. ಏನು ಅಂತಂದರೆ, ನಿಖಿಲ್ ಅವ್ರ ಮುಂದೆ ಕೈ ಕಟ್ಕೊಂಡಿರ್ತಾರೆ. ನಿಖಿಲ್ ಅವ್ರ ಮುಂದೆ ಕೈ ಕೊಂಡಿರ್ತಾರೋ, ಕೈ ಮುಟ್ಕೊಂಡಿರ್ತಾರೋ, ಹೆಗ್ಲ ಮೇಲೆ ಕೈ, ಅದು ನಮ್ಮ ಪಕ್ಷದ ವಿಚಾರ. ಅವ್ರೇನು ಮಾಡ್ತಾರೆ ಅನ್ನೋದು ಅವ್ರು ರಾಹುಲ್ ಗಾಂಧಿ ಅವ್ರನ್ನ ಕೇಳ್ಕೋಬೇಕಲ್ವ? ಇವೆಲ್ಲ ಇಂಥ ವಿಚಾರಗಳನ್ನ ಬಿಟ್ಟು ಅಲ್ಲಿ ಮಾತಾಡ್ತಾರೆ. ಅವ್ರ ಜಿಲ್ಲಾಧ್ಯಕ್ಷರು ಇದ್ದಾರೆ, ನಮಗೂ ಜಿಲ್ಲಾಧ್ಯಕ್ಷರು ಇದ್ದಾರೆ, ನಮಗೂ ರಾಜ್ಯ ನಾಯಕರು ಇರ್ತಾರೆ, ಅವ್ರಿಗೂ ಅವ್ರ ಪಕ್ಷದಲ್ಲಿ ಅವ್ರ ರಾಜ್ಯ ನಾಯಕರು. ಅದೆಲ್ಲ ಬಿಟ್ಬಿಟ್ಟು ತಾಲೂಕಲ್ಲಿ 3,500-4 ಸಾವಿರ ರೇಷನ್ ಕಾರ್ಡ್ನ ರದ್ದು ಮಾಡೋರು ಅಲ್ವಾ? ಯಾರ್ಯಾರು ಮಾಡೋರೆ? ಬಡವ್ರು ಬಗ್ರದು. ಯಾರ್ದು 2 ಲಕ್ಷ ರೂಪಾಯಿಗೆ ಒಂದು ಅಂಗಡಿ ಹುಡುಗ ಬಡವ, ಬಾಡಿಗೆ ಅಂಗಡಿ, ಬಾಡಿಗೆ ಮನೆಯಲ್ಲಿರೋನು, ಅವನು ರೇಷನ್ ಕಾರ್ಡ್ನು ರದ್ದಾಗೈತೆ. ಪಾಪ ಒದ್ದಾಡ್ತಾ ಇದ್ದಾರೆ. ಅಂಥ ವಿಚಾರಗಳು ಸಾಕಷ್ಟು ತಾಲೂಕು ಆಫೀಸಲ್ಲಿ ಏನಾಗಿದೆ, ಹಳ್ಳಿಗಳಲ್ಲಿ ಹಳ್ಳಿ ರೈತರುಗಳು ಏನು ಬಂದು ಮಾಡ್ತಾವ್ರೆ, ಅವ್ರ ಕೆಲಸ ಮಾಡ್ಕೊಳ್ಳೋದಕ್ಕೆ ಎಷ್ಟು ಸಫರ್ ಪಡ್ತಾ ಇದ್ದಾರೆ. ಈ ತಾಲೂಕು ಬ್ಲಾಕ್ ಅಧ್ಯಕ್ಷರು ಇಲ್ಲಿ ಕೆಲಸ ಮಾಡಬೇಕು, ಇಲ್ಲಿ ವಿಚಾರ ಚರ್ಚೆ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಏನೋ ಮಾತಾಡೋದು, ನಾನೇನೋ ಆಗೋಯ್ತೀನಿ, ಏನೋ ಅವರು ಏನು ಮಾತಾಡಿದ್ರು ನಮಗೇನು ಇವರಿಂದ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಅದು ಗೌರವಯುತವಾಗಿ ಮುಂದೆ ಗೌರವಯುತವಾಗಿ ಚರ್ಚೆಗಳು ವಿಚಾರ ಆಧಾರಿತವಾಗಿರಬೇಕೆ ಹೊರತು ವೈಯಕ್ತಿಕವಾಗಿ ಆಮೇಲೆ ಏಕವಚನದಲ್ಲಿ ಬಳಸಿದ್ರೆ ಅದು ಮುಂದಿನ ದಿನದಲ್ಲಿ ನಾವು ಅದಕ್ಕೆ ನಾಲ್ಕು ಪಟ್ಟು ಬಳಸುವಂಥ ಎಲ್ಲ ವಿಚಾರ ನಮಗೆ ಗೊತ್ತಿದೆ. ಇದು ಇಲ್ಲಿಗೆ ಕೊನೆಗಾಣಬೇಕು ಅನ್ನೋದು ಹೇಳ್ತಾರೆ. ಗೋಷ್ಠಿಯಲ್ಲಿ ಮಾಜಿ ಜೆಡಿಎಸ್ ಅಧ್ಯಕ್ಷರಾದ ಡಿ.ಟಿ. ಶ್ರೀನಿವಾಸಯ್ಯ, ನಾಗಮಂಗಲ ತಾಲೂಕು ಒಕ್ಕಲಿಗರ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷ ಎಸ್.ಕೆ. ನಾಗೇಶ್, ದಲಿತ ಮುಖಂಡರಾದ ಶಿವರಾಮಯ್ಯ ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.